ನಾನು ಕೊಟ್ಟಿರೋ ಮೆಡಿಸಿನ್ ಸರಿಯಾಗಿ ಫಾಲೋ ಮಾಡಿಲ್ಲ. ರೆಗ್ಯುಲರ್ ಚೆಕಪ್ ಮಿಸ್ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದೆ. ಇನ್ನು ಮುಂದೆ ಹಂಗೆ ಆಗೋದಿಲ್ಲ ಮೇಡಮ್. ಇವಾಗೇನು ಆಗಿಲ್ಲ ತಾನೆ, ಆರೋಗ್ಯವಾಗಿದ್ದಾಳಲ್ವಾ? ಹಾಗೆ ಹೇಳಬೇಕು ಅಂತಲೇ ನನಗೂ ಆಸೆ ಸರ್. ಆದರೆ ರಿಪೋರ್ಟ್ಸ್ ಆ ಥರ ಹೇಳ್ತಿಲ್ವೇ? ನಿಮ್ಮ ಮಗಳಿಗಿರೋ ಕಂಡೀಷನ್ ಹೆಸರು RCM ಅಂತ, ಅಂದರೆ ರಿಸ್ಟ್ರಿಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ. ನಿಮಗೆ ಅರ್ಥ ಆಗೋಗಿ ಹೇಳಬೇಕು ಅಂದರೆ ಹೃದಯದ ಗೋಡೆ ಅಂದರೆ ನಾವು ವಾಲ್ಸ್ ಅಂತ ಏನು ಕರಿತೀವಿ ಅದು ಇವರಿಗೆ ತುಂಬ ಸ್ಟಿಫ್ ಆಗಿದೆ. ಪ್ರತಿ ಹಾರ್ಟ್ ಬೈಟು ದೇಹಕ್ಕೆ ಒಂದಿಷ್ಟು ರಕ್ತನ ಸಪ್ಲೈ ಮಾಡಬೇಕು ಅಂತ ಇರುತ್ತೆ. ಬಟ್ ನಿಮ್ಮ ಹುಡುಗಿ ಹಾರ್ಟ್ ಆ ಥರ ಸಪ್ಲೈ ಮಾಡ್ತಿಲ್ವೇ? ಅವ್ರ ಕಂಡೀಷನ್ನು ದಿನೇ ದಿನೇ ಕುಗ್ತಾ ಇದೆ. ಸೊ ನೀವು ಎಷ್ಟು ಬೇಗ ಅವಳ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಒಪ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಈಗಲೇ ಹೆಸರು ನೋಂದಾಯಿಸಿ. ನಿಮ್ಮ ಮಗಳು ಬ್ಲಡ್ ಗ್ರೂಪ್ ಇರೋ ವ್ಯಕ್ತಿಯ ಹಾರ್ಟ್ ಸಿಕ್ಕಿದ ಕೂಡಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆದಷ್ಟು ಸ್ಟ್ರೇನ್ ಆಗೋ ಕೆಲಸ ಮಾಡಬೇಡಿ. ಇದರಲ್ಲಿ ಮೆಡಿಸಿನ್ಸ್ ಬರ್ದಿದ್ದೀನಿ, ಸ್ವಲ್ಪ ಫಾಲೋ ಅಪ್ ಮಾಡಿ. ಸರ್ ಒಂದು ನಿಮಿಷ, ನೀವು ಸ್ವಲ್ಪ ಆಚೆ ಇರಮ್ಮ. ಈಗಿರೋ ಕಂಡೀಷನ್ಗೆ ಎಷ್ಟು ದಿನ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಹೇಳ್ದೆ ನನಗೂ ಮುಚ್ಚಿಡೋಕ್ಕಾಗಲ್ಲ. ಸೊ ಪ್ಲೀಸ್ ಟೇಕ್ ಕೇರ್. ಅವ ನೀನಕ್ಕವ ಕಾಳಿಗೆ ಫೋನ್ ಮಾಡಿದ್ಯಾ? ಅದು ರಾಜವನ್ ಫೋನಾಗೆ. ರಾಜವ ಅಲ್ಲವಳ? ಅದು ದೊರೆ. ಏನವ ನೀನೀಗ ಎಲ್ಲಿದ್ಯಾ ಮಗ? ನಾನು ಪುಟ್ಟವ ಬೆಂಗಳೂರು ಬಂದಿದ್ರೆ ಇಲ್ಲಿ ನೋಡಿದ್ರೆ ಕಾಳಿ ಸಿಗ್ತಾ. ನೀನು ಅವನಿಗೆ ಫೋನ್ ಮಾಡಿದ್ಯಾ? ಯಾಕೋ ಎಲ್ಲ ವಿಚಿತ್ರ ಅನ್ಸೈತವ. ಅದು ನಂಗೂ ಆಟೆಯ. ರಾಜಿ ಹಿಂಗೆ ದಾರಿನಾಗ ಸಿಕ್ಕಿದ್ಲು. ಅವಳ ತಮ್ಮ ಬೆಂಗಳೂರಾಗವನೆ ಅಂತ ಹೇಳ್ತಾ ಇದ್ಲು. ಅದೇ ವಸಿ ಸಾಮಾನು ತರೋದಿತ್ತು, ಅದಕ್ಕೆ ಅವಳಿಗೆ ನಿನ್ನ ತಮ್ಮಂಗೆ ಫೋನ್ ಮಾಡು ಅಂತ ಹೇಳ್ದೆ. ಆಟೆಕಲ್ಲ.